ಟಿಬಿ ಡ್ಯಾಂಗೆ ಠಾಣೆಗೆ ಅಧಿಕಾರಿಗಳನ್ನೇ ಹೊಣೆ ಮಾಡಬೇಕು. ಇದೊಂದು ದುರ್ದೈವದ ಸಂಗತಿ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆ. ಗೇಟ್ಗೆ ಹಾನಿಯಾಗಿರೋದ್ರಿಂದ ಹೆಚ್ಚಿನ ನೀರು ಹೊರಬಿಡಬೇಕು. ಹೀಗಿರುವಾಗ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅಧಿಕಾರಿಗಳ ಅಚಾತುರ್ಯದಿಂದ ಮುಂದೆ ರೈತರಿಗೆ ತೊಂದರೆ. ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಆಗದೇ ಇದ್ದಲ್ಲಿ ತೀವ್ರ ತೊಂದರೆ. ಲೋಪ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಜೋಶಿ ಆಗ್ರಹಿಸ್ತಾ ಇದ್ದಾರೆ. ಇದು ಅಧಿಕಾರಿಗಳೇ ನೇರ ಹೊಣೆ ಅನ್ನೋದ್ರ ಜೊತೆಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಆಗ್ರಹವನ್ನ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕು. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಬೇಗ ಈ ಸತ್ಯ ಕಂಪ್ಯಾರಿಟಿವ್ಲಿ ಬೇಗ ಡ್ಯಾಮ್ಗಳು ತುಂಬಿಟ್ಟು ಮೇಂಟೈನ್ ಮಾಡಬೇಕು, ಅದನ್ನು ನೋಡಬೇಕು. ಮಳೆ ಬರೋಕ್ಕಿಂತ ಮೊದಲು ಇದು ಮಾಡದೇ ಇರೋರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈಗೇನು ಇರೋದರ ವ್ಯವಸ್ಥೆಯಲ್ಲಿ ಏನು, ಯಾಕಂದ್ರೆ ಟೆಕ್ನಿಕಲ್ ಇದೆ, ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಅಲ್ಲಿರುವಂಥ ಇಂಜಿನಿಯರ್ಸ್ ಇತ್ಯಾದಿಗೂ ತೀರ್ಮಾನ ತಗೋಬೇಕು. ಆದರೆ ಆಗಿರುವಂಥ ಸಂಗತಿ ಮಾತ್ರ ಭಾಳ ದುರ್ದೈವದ ಸಂಗತಿ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ನೀರು ಖಾಲಿ ಮಾಡಬೇಕಾಗಿದೆ. ಅಕಸ್ಮಾತ್ ಇದೇ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ ಅಂದರೆ ಡ್ಯಾಮ್ ತುಂಬಲ್ಲ. ಹಾಗಾಗಿ ಇಟ್ ಈಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ವೆರಿ ಸೀರಿಯಸ್ ಆ್ಯಕ್ಷನ್ ಶುಡ್ ಬಿ ಇನಿಷಿಯೇಟೆಡ್ ಅಗೇನ್ಸ್ಟ್ ದಿ ಕನ್ಸರ್ನ್ಡ್ ಆಫೀಸರ್ಸ್. ಇದರ ಬಗ್ಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕು. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಬೇಗ ಈ ಸತ್ಯ ಕಂಪ್ಯಾರಿಟಿವ್ಲಿ ಬೇಗ ಡ್ಯಾಮ್ಗಳು ತುಂಬಿಟ್ಟು ಮೇಂಟೈನ್ ಮಾಡಬೇಕು, ಅದನ್ನು ನೋಡಬೇಕು ಮಳೆ ಬರೋಕ್ಕಿಂತ ಮೊದಲು.